ಲೋಕಸಭಾ ಅಭ್ಯರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನಲ್ಲಿ ಕಸರತ್ತು ಈಗ ನಡೀತಾ ಇದೆ. ಈಗ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲೇಬೇಕು. ಯಾರನ್ನು ಆಯ್ಕೆ ಮಾಡಬೇಕು, ಯಾವ್ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಬೇಕು. ಕಾಂಗ್ರೆಸ್ನ ಮೊದಲ ಪಟ್ಟಿ ಇವತ್ತು ಬಿಡುಗಡೆ ಆಗುತ್ತೆ. ಅಳದು ತೂಗಿ ಕಾಂಗ್ರೆಸ್ನ ಮೊದಲ ಪಟ್ಟಿನ ಬಿಡುಗಡೆ ಮಾಡ್ತಾರೆ. ನಿನ್ನೆ ದೆಹಲಿನಲ್ಲಿ ವಿಸ್ತೃತವಾದಂಥ ಸಭೆ ನಡೀತು. ಎಐಸಿಸಿ ಅಧ್ಯಕ್ಷ ಖರ್ಗೆ ನೇತೃತ್ವದಲ್ಲಿ ನಡೆದಂಥ ಸಿಇಸಿ ಸಭೆ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಬೇರೆ ಬೇರೆ ರಾಜ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಚರ್ಚೆ ನಡೆದಿದೆ, ಪ್ರಶ್ನೆ ಬೇರೆ. ಆದರೆ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡೋದಾದರೆ ಮೊದಲ ಪಟ್ಟಿ ಬಿಡುಗಡೆಗೆ ಈಗಾಗಲೇ ಕಾಂಗ್ರೆಸ್ ಸರ್ವ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡಿದೆ. ನಿನ್ನೆ 10 ರಾಜ್ಯಗಳು 60 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಫೈನಲೈಸ್ ಮಾಡಲಾಗಿದೆ. ರಾಜ್ಯದಿಂದ ಯಾರ್ಯಾರು, ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರು, ಕಾಂಗ್ರೆಸ್ನ ಮೊದಲ ಪಟ್ಟಿ ಏನು ಹೇಳುತ್ತೆ, ಯಾರ್ಯಾರ ಹೆಸರುಗಳಿರ್ತವೆ, ಯಾವ್ಯಾವ ಮಾನದಂಡಗಳು. ತುಂಬ ಕಾಂಪಿಟೇಷನ್ ಇದೆ ಕಾಂಗ್ರೆಸ್ಸಲ್ಲಿ ಅಂತ ಹೇಳೋಕ್ಕಾಗಲ್ಲ. ಕೆಲವು ಹೆಸರುಗಳಿಗಾಗಲೇ ಕೆಲವರಿಗೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾರೆ. ಈಗ ಮಂಡ್ಯದಲ್ಲಿ ಸ್ಟಾರ್ ಚಂದ್ರ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಅವರು ಆಲ್ರೆಡಿ. ಆದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ನಿಜಕ್ಕೂ ಕಗ್ಗಂಟಿದೆ. ಮಂತ್ರಿಗಳನ್ನು ಯಾರ್ಯಾರು ನಿಲ್ಲಿಸಬೇಕು ಅಂತಿದ್ರಲ್ಲ, ನನಗನ್ಸುತ್ತೆ ಯಾವ ಮಂತ್ರಿಗಳು ಕೂಡ ನಿಲ್ಲುವಂಥ ಮನಸ್ಥಿತಿಲಿ ಇಲ್ಲ. ಯಾಕೆ ಬಿಟ್ಕೊಡ್ತಾರೆ ಹೇಳಿ ಸುಮ್ಮನೆ ಮಂತ್ರಿ ಸ್ಥಾನ ಬಿಟ್ಟು ಇವರು ಚುನಾವಣೆ ನಿಂತು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಯಾಕೆ ಬೇಕು? ಇನ್ನು ಶಿವಮೊಗ್ಗಕ್ಕೆ ಗೀತಾ ಶಿವರಾಜ್ಕುಮಾರ್ ಮತ್ತೊಮ್ಮೆ ಶಿವಮೊಗ್ಗದಿಂದ ಕಣಕ್ಕಿಳಿಯುವಂಥದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಇವತ್ತೇನು ಪಟ್ಟಿ ಬಿಡುಗಡೆ ಆಗುತ್ತೆ, ಆ ಪಟ್ಟಿ ಬಿಡುಗಡೆಯಲ್ಲಿ ಶಿವಮೊಗ್ಗ ಕ್ಷೇತ್ರಕ್ಕೆ ಗೀತಾ ಶಿವರಾಜ್ಕುಮಾರ್ ಹೆಸರು ಪ್ರಕಟ ಆಗುತ್ತೆ. 2ನೇ ಬಾರಿ ಅದೃಷ್ಟ ಪರೀಕ್ಷೆಗಿಳಿತಾ ಇದ್ದಾರೆ. ಬಂಗಾರಪ್ಪನವರ ಪುತ್ರಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಪತ್ನಿ. ಹೇಳಿ ಕೇಳಿ ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿರುವಂಥವರು. ಅವರ ಇಬ್ಬರೂ ತಮ್ಮಂದಿರುಗಳು, ಅವರಿಬ್ಬರು ಕೂಡ ಪೊಲಿಟಿಷಿಯನ್ಸ್. ಸೊ ಇದಕ್ಕಿಂತ ಮೊದಲು ಇನ್ನೊಂದಿಷ್ಟು ನಡೀತಾ ಇದೆ. ಏನು ಅಂತಂದರೆ, ಹೇಗಾದರೂ ಮಾಡಿ ಕುಮಾರ್ ಬಂಗಾರಪ್ಪನವ್ರನ್ನ ಸೆಳೀಬೇಕು ಕಾಂಗ್ರೆಸ್ಗೆ ಅನ್ನುವಂಥ ಮಾತು. ಈಗಾಗಲೇ ಮಧು ಬಂಗಾರಪ್ಪ ಗೀತಾ ಗೆಲುವಿಗೆ ಬೇಸ್ ಕ್ರಿಯೇಟ್ ಮಾಡ್ತಾ ಇದ್ದಾರಂತೆ. ಯಾವ ರೀತಿ? ಕುಮಾರ ಬಂಗಾರಪ್ಪ ಅವ್ರನ್ನೂ ಕೂಡ ಎಳಿಬೇಕು ಅಂತ. ಕುಮಾರ ಬಂಗಾರಪ್ಪ ಏನು ಮೌನವಾಗಿದ್ದಾರೆ, ಆ ಮೌನದ ಲಾಭ ಪಡಿಬೇಕು ಅಂತ. ಹಿಂದೆಲ್ಲ ನೋಡಿದ್ದೀವಿ ನಾವು. ಈ ಈಡಿಗ ಸಮಾವೇಶ ಆದಂಥ ಸಂದರ್ಭದಲ್ಲಿ ಕುಮಾರ ಬಂಗಾರಪ್ಪನವ್ರಿಗೆ ಎಷ್ಟರ ಮಟ್ಟಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದರು, ಕುಮಾರ ಬಂಗಾರಪ್ಪ ಹೋಗಿದ್ರ ಬಿಟ್ಟಿದ್ರು, ಎಲ್ಲದೂ ಕೂಡ ಗೊತ್ತಿರುವಂಥ ಸಂಗತಿ. ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಕಣಕ್ಕಿಳಿಸಿ ಈ ಮುಖಾಂತರ ಏನು ಅಂತಂದರೆ ಈಡಿಗರನ್ನು ಒಂದು ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಈಗಾಗಲೇ ಕುಮಾರ ಬಂಗಾರಪ್ಪ BJPಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಇದರ ಲಾಭವನ್ನು ಪಡೀಬೇಕು. ಈಡಿಗ ಸಮಾವೇಶದಿಂದಲೂ ಕೂಡ ಅವರು ದೂರ ಇದ್ದರು. BJP ಆಯೋಜಿಸಿದ್ದಂಥ ಒಂದು ಜಾತಿ ಸಮಾವೇಶ, ಸಮುದಾಯದ ಸಮಾವೇಶ, ಅದರಿಂದಲೂ ಕೂಡ ಕುಮಾರ ಬಂಗಾರಪ್ಪ ದೂರ ಇದ್ದರು. ಹೀಗಾಗಿ ಅದರ ಲಾಭವನ್ನು ಪಡಿಬೇಕು, ಮೌನದ ಲಾಭವನ್ನು ಪಡಿಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ದು. ಇನ್ನು ಉತ್ತರ ಕನ್ನಡ ಕ್ಷೇತ್ರಕ್ಕೆ ಕುಮಾರ ಬಂಗಾರಪ್ಪ ಅವರ ಹೆಸರನ್ನು ಕೂಡ ಪ್ರಸ್ತಾಪಿಸಲಾಗಿದೆ ಕಾಂಗ್ರೆಸ್ಸಿಂದ ಕಣಕ್ಕಿಳಿಸೋಕೆ. ಈ ರೀತಿ ಒಂದು ಕಡೆ ಕುಮಾರ ಬಂಗಾರಪ್ಪರವ್ರನ್ನೂ ಕೂಡ ಕರೆತರಬೇಕು, ಈ ಕಡೆಗೆ ಇಲ್ಲಿ ಸೋದರಿ ನಿಲ್ಲಬೇಕು. ಈ ಮುಖಾಂತರ ಏನು ಅಂತಂದರೆ ಲಾಭ ಪಡಿಬೇಕು ಅನ್ನುವಂಥದ್ದು. ಆದರೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಅವರಿಗೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಇದು ನಿಜಕ್ಕೂ ಒಂದು ಲೆಕ್ಕದಲ್ಲಿ ಅಗ್ನಿ ಪರೀಕ್ಷೆ, ಸಾಮಾನ್ಯ ಅಲ್ಲ. ನೋಡಿ, 136 ಜನ ಶಾಸಕರು, ಕಾಂಗ್ರೆಸ್ ಅಧಿಕಾರದಲ್ಲಿದೆ, 5 ಭಾಗ್ಯಗಳನ್ನು ಕೊಟ್ಟಿದೆ, ಘೋಷಣೆಗಳನ್ನು ಮಾಡಿದೆ, ಇಂಪ್ಲಿಮೆಂಟ್ ಮಾಡಿದೆ. ಇಷ್ಟೆಲ್ಲ ಆದಮೇಲೂ ಕೂಡ ಏನೋ ಒಂದು ಕಡೆಗೆ ಲೋಕಸಭೆಯಲ್ಲಿ ಇವರ ಪರವಾದ ಗಾಳಿ ಇದೆಯಾ? ಇದು ಪ್ರಶ್ನೆ.